ಸಿವಿಲ್ ಆಸ್ಪತ್ರೆಯಲ್ಲಿ ನನ್ನ ಜನ್ಮದಿಂದ ನಿಯಮಿತ ಆಗಿ ಈಗ ಎಲ್ಲ ಕಪಿಲ್ ಹೂಗಾರ್ ಅಭಿಮಾನಿ ಬಳಗದಿಂದ ರಕ್ತ ಶಿಬಿರ ಇಟ್ಕೊಂಡಾರ ಅವರಿಗೆ ಮೊದಲು ಎಲ್ಲಕ್ಕಿಂತ ದೊಡ್ಡ ಧನ್ಯವಾದ ಹೇಳ್ತೀನಿ. ಮತ್ತು ಸತತ್ ಇದು 5ನೇ ವರ್ಷ ಈ ರಕ್ತದಾನ ಶಿಬಿರ ಮಾಡ್ತಾ ಇದ್ದೀವಿ. ಸುಮಾರು ವರ್ಷಿಗೆ ಅದು ಸಂಖ್ಯೆ ಏರ್ಕೋತಾನೆ ಬಂದಿದೆ. ನಾವು ಈ ಸಂಖ್ಯೆ ಬಗ್ಗೆಕ್ಕಿಂತ ರಕ್ತದಾನ ಮಾಡೋದು ದೊಡ್ಡದು ಅಂತ ಹೇಳೋದು ಉತ್ತಮ ಅಂತ ಅನಿಸ್ತದ. ಅದಕ್ಕೆ ಎಲ್ಲ ನಮ್ದು ಕಪಿಲ್ ಹೂಗಾರ್ ಅಭಿಮಾನಿ ಸಂಘದವ್ರಿಗೆ ಅನಂತ ಧನ್ಯವಾದ ಹೇಳ್ತೀನಿ. ಅವ್ರು ನನ್ನ ತಮ್ಮದೇರ್ ಇದ್ದಂಗ ಅದಾರ. ಅವ್ರ ಸದಾ ನನ್ನ ಜೊತೆಗೆ ಇರ್ತಾರ, ಮತ್ ಮುಂದೂ ಇರ್ತಾರ. ಈ ರಕ್ತದಾನ ಶಿಬಿರಲಿಂದ ಎಲ್ಲ ಈಗಿನ ರೋಗಿಗಳಿಗೆ ಅವ್ರಿಗೆ ತುಂಬಾ ಹೆಲ್ಪ್ ಆಗ್ತದ. ಬೇರೆ ಏನೋ ನಾವು ಜನ್ಮದಿನ ಕಡೆಯಿಂದ ಆಚರಿಸಕ್ಕಿಂತ ಹುಟ್ಟುಹಬ್ಬದ ಕಡೆಯಿಂದ ರಕ್ತದಾನ ಶಿಬಿರ ರೆಗ್ಯುಲರ್ ಆಗಿ ಎಲ್ಲರೂ ಹಮ್ಮಿಕೊಳ್ಳಬೇಕಂತ ಹೇಳಿ ಎಲ್ಲರಿಗೆ ಒಂದು ವಿನಂತಿ ಅದ. ಮತ್ ಇಲ್ಲಿ ಇದ್ದಂತ ಎಲ್ಲ ನಂದು ಅಣ್ಣ ತಮ್ಮಂದಿರಿಗೆ ಏನ್ ಇವತ್ತಿನ ರಕ್ತದಾನ ಮಾಡಿದವರಿಗೆ ಅವ್ರಿಗೆ ನನ್ನ ತುಂಬಾ ಹೃದಯದಿಂದ ಧನ್ಯವಾದ ಅಂತ ಹೇಳಿ ನಂದು 2 ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಸೋಮಶೇಖರ್ ಪಾಟೀಲ್ ಅಣ್ಣವ್ರದ್ದು ಇವತ್ತು ಹುಟ್ಟು ಹಬ್ಬ ರಕ್ತ ಶಿಬಿರ ಹಮ್ಮಿಕೊಂಡಿದ್ದೀವಿ. ಬಹಳ ಒಳ್ಳೆ ರೀತಿಯಿಂದ 5 ವರ್ಷದಿಂದ ನಡೀತಾ ಇದೆ. ದೊಡ್ಡ ಒಳ್ಳೆ ಕ್ಯಾಂಪು. ಗೋಶಾಲೆಗೆ ಹೋಗಿ ಗೋ ಬಗ್ಗೆ ಎಲ್ಲ ಹೋಗಿ ಪೂಜಾ ಮಾಡಿ ಅಲ್ಲಿಂದ ಏನು ವ್ಯವಸ್ಥೆ ಮಾಡ್ಬೇಕಲ್ಲ ಮಾಡಿ ಬಂದಿದ್ದೀವಿ. ರಕ್ತ ಶಿಬಿರ ಬಹಳ ಅತ್ಯಂತ ಯಶಸ್ವಿಯಾಗಿ 5 ವರ್ಷ ನಡೀತಾ ಇದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೇ ಪ್ರಕಾರ ಮಾಡ್ಲಿ ಅಂತ ಹೇಳಿ ಶುಭ ಹಾರೈಸ್ತೇನೆ. ಜೈ ಶ್ರೀರಾಮ್. ಶುಭ ಸಂದರ್ಭದಲ್ಲಿ ಶ್ರೀಯುತ ಸೋಮಶೇಖರ್ ಪಾಟೀಲ್ರು ಅವರ ಹುಟ್ಟಿದ ದಿನದಂದು ಏನು ರಕ್ತದಾನ ಮಾಡ್ಬೇಕಂತ ಹೇಳಿ ನಿರ್ಣಯ ಮಾಡಿದ್ದಾರೆ. ಒಬ್ಬರೇ ಅಲ್ಲ, ತಮ್ಮ ಅನುಯಾಯಿಗಳೊಂದಿಗೆ ರಕ್ತದಾನ ಮಾಡ್ತಾ ಇದ್ದಾರೆ. ಎಲ್ಲ ದಾನಗಳಲ್ಲಿ ರಕ್ತದಾನ ಶ್ರೇಷ್ಠ ಇದೆ. ರಕ್ತದಾನ ಮಾಡುವುದರಿಂದ ಎಷ್ಟೋ ಜೀವಗಳಿಗೆ ಜೀವದಾನ ಮಾಡ್ದಂಗ. ಅದು ಸಲುವಾಗಿ ಇವತ್ತೇನು ಅವರು ರಕ್ತದಾನ ಮಾಡಿದ್ದಾರೆ, ಇದು ಶ್ರೇಷ್ಠ ಅವ್ರ ಕರ್ತವ್ಯ. ಅದಕ್ಕೆ ದೇವರು ಅವ್ರದ್ದೇನು ಹುಟ್ಟಿದ ದಿನ ಇದೆ ಅವ್ರಿಗೆ ಒಳ್ಳೇದಾಗ್ಲಿ. ಅವ್ರಿಗೆ ದೇವರು ಭಗವಂತ ಆಯುಷ್ಯ ಆರೋಗ್ಯ ಸಂಪತ್ತು ಎಲ್ಲ ಕರುಣಿಸ್ಲಿ. ಮತ್ತು ಹೀಗೇನೆ ಸಮಾಜ ಸೇವೆ ಮಾಡ್ತಕ್ಕಂಥ ಶಕ್ತಿ ಭಗವಂತ ಅವ್ರಿಗೆ ಕರುಣಿಸ್ಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊತಾ ಇದ್ದೀನಿ. ಹನುಮಂತರಾವ್ ಪಾಟೀಲ್.